ಎಲ್ಲಾ ಕಡೆ ನಾವು ಈಗ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡ್ಬೇಕಂತ ಮಾಡಿವಿ. ಯಾಕಂದ್ರ ನಮ್ಮ ರಿಲೇಷನ್ದಾಗ ಹಿಂದೂ ಹೆಣ್ಮಕ್ಳು BLO ಕೆಲಸ ಮಾಡಕ್ ಕಂಡ ನೀರ್ ತೆಗಿಲಕತ್ತಾರ. ಅವ್ರಿಗೆ ಧಮಕಿ ಕೊಡೋದು, ಲಪಡ ಮಾಡೋದು ಎಲ್ಲಾ ಕಡೆ ನಡೆದೈತಿ. ಇವತ್ತೇ ಒಬ್ರು ಮುಲ್ಲಾತ್ ಒಬ್ರು ಆಫೀಸರ್ ಅದಾರ, ಅವ್ರಿಗೆ ಕೇಳಿದ್ವಿ ಯಾವ BLO ಬರ್ಯಾಕ್ ಬರಂಗಿಲ್ಲ, ಯಾವ ಒಣ್ಯಾಗ ಬರ್ಯಾಕ್ ಬರಂಗಿಲ್ಲ, ಯಾವ BLO ಏನೈತಿ ಅದನ್ನ ಹೆಲ್ಪ್ ಮಾಡ್ಬೇಕಂತ ತಿಳ್ಕೊಂಡು ಕಾಯ್ದೆ ಐತಿ, ಕಾನೂನು ಐತಿ ತಿಳ್ಕೊಂಡು ವಿನಾಯಕರೇ ಹೇಳ್ಯಾರ. ವಿನಾಯಕರೇ ಮಾತಾಡ್ಕೊಂಡು ಮುನ್ಸಿಪಾಲಿಟಿಯಿಂದ ನಾವು ಇಲ್ಲೇ ಬಂದ್ವಿ ಸ್ಟ್ರೇಟ್ ಆಗಿ. ಯಾರು ಇರ್ಲಿ, ಯಾರು ಇಲ್ರಿ ಮುಲ್ಲಾತ್ ಹೇಳ್ಯಾರ್ರಿ. ವಿನಾಯಕ್ ಮುಲ್ಲಾತ್ ಅನ್ನೋರು ಮಾತಾಡ್ಯಾರ. ಏನ್ ಮಾತಾಡ್ಯಾರ ಅಂದ್ರ ನಿಮಗ BLO ಹೆಲ್ಪ್ ಮಾಡಾಕ ಕಾನೂನ್ದಾಗ ಅವಕಾಶ ಐತಿ, ನಮ್ ಸರ್ಕ್ಯುಲರ್ ಐತಿ ಹೇಳ. ನಾವ್ ಸರ್ಕ್ಯುಲರ್ ತಗೊಂಡೇ ನೋಡ್ತೀವಿ. ನೀವು ನಿಮ್ಮ ಮೊಬೈಲ್ದಾಗ ಹಾಕಬಹುದು. BLO ಆ್ಯಪ್ ಇಲ್ಲ. ಮತ್ತೆ ಯಾಕೆ ಹಾಕೊಂಡ್ರ BLO ಆ್ಯಪ್ ಹಾಕೊಂಡಿಲ್ಲ. BLO ಕೂಡನೇ ಕೂತ್ ಮಾಡಾಕತ್ತಾರ. BLO ಕೂಡ ಮಾಡಾಕತ್ತಾರ. ಏನೋ ಇದ್ದಿದ್ದಿಲ್ಲ ಅಲ್ಲಿ ನಾವ್ ಏನ್ ಮಾಡಾಕತ್ತೀವಿ? ಹೆಲ್ಪ್ ಮಾಡಾಕತ್ತೀವಿ. सबका वोट है, सबका वोट है, किसी का छोड़ नहीं रहे, सबका होने के लिए कर रहे काम, ये काम कर रहे हैं, सबको धमकाना, दौड़ाना, मोबाइल लगा के देना, एक ही का रहता है, ಎಲ್ಲರೂ ವೋಟ್ ಹಾಕಬೇಕಾಗುತ್ತೆ, ಎಲ್ಲರೂ ಮಾಡಬೇಕು, ಯಾರು ಇಲ್ಲ, ನಾವು ಹೆಲ್ಪ್ ಮಾಡಾಕತ್ತೀವಿ, ನಾವು ಹೆಲ್ಪ್ ಮಾಡಾಕತ್ತೀವಿ. डाउट है आपको डाउट क्या है बोलो आपको डाउट ಇಲ್ಲ OTP ನಮ್ಮ ಕಡೆ ಯಾರು ಕೊಟ್ಟಿದ್ರು ತಾಂಡ ಒಳಗೆ ಅನ್ಕೊಡೋದಾರ MLA ಅವರು ತಿರುಗಾಡ್ತಿದ್ದಾರೆ. ಇವತ್ತು ಮಧ್ಯಾಹ್ನ ಇವರು ಯಾರು ಕೇಳಾಕತ್ತೀನಿ, ಇವ್ರು ಯಾರು ಬಿಜೆಪಿ ಕಾರ್ಯಕರ್ತರು ಮಾಡ್ತಾರೆ. ನೀವು ತಪ್ಪು ಯಾಕೆ ಮಾಡ್ತಾ ಇದ್ರಿ? ನೀವು BLO ಕೈಯಾಗಿ ಯಾಕೆ ಹಾಕ್ತಾ ಇದ್ರಿ? ಯಾಕೆ OTP ಯಾಕೆ ಕೊಡ್ತಾ ಅಂದ್ರೆ ನಿಮ್ BLO ಕೈಯಾಗಿರ್ಲಿ ಒಪ್ಕೊತೀನಿ. ಇವರು BLA ಇಲ್ಲ ನಿಮ್ದ. ನೀವು ಮಾಡ್ತಾರೆ. ನೀವು ನನಗ ಎಲ್ಲಾರು ಕೂಡಿ SRK ಸಹಕಾರ ಕೊಡೋಣ್ರಿ. ಬರ್ಲಾರ್ದವ್ರು ಏನ್ ಮಾಡ್ತಾರೆ? ಒಬ್ರು ಕೈ ಕೊಡ್ತಾರೆ. ಮತದಾರ ಅವ್ರು ಹೋಗಿ ಈ ಓಣಿಯವರು ಒಬ್ರು ಕಲ್ತಿಲ್ಲಕಂದ್ರೆ ಬೇರೆಯವ್ರು ಮಾಡಿರ್ತಾರೆ. ಈ ಓಣಿಯವ್ರು ಮಾಡ್ತಾರೆ. ನಾನು ಓಣ್ಯಾಕ ಬಂದು ನೀವು ಹೋಗಿ ನೀವು ಮಾಡಿದ್ರೆ ನಿಮ್ಗೆ ಕೊಡ್ತಾರೆ. ಇವತ್ತು ವಾರ್ಡ್ ನಂಬರ್ 35ರಲ್ಲಿ ನಾವು ವಿಸಿಟಿಗೆ ಹೋದಾಗ ಅಲ್ಲಿ ತಾಂಡಾದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ಏನು ಸ್ಪರ್ಧೆ ಮಾಡಿದ್ರು ಅಭ್ಯರ್ಥಿಗಳು ಅವ್ರು ಬಂದು ಏನದ SIR ನಡೀತಾ ಇದೆ ಅದಕ್ಕೆ ತೊಂದರೆ ಮಾಡಕ್ಕೆ ಬಂದಿದ್ರು ಅಂತ ಅನಿಸ್ತದ. ಯಾಕಂದ್ರೆ SIR ಅನ್ನೋದೊಂದು ಶಾಂತ ರೀತಿಯಿಂದ ಮಾಡಬೇಕು. ಯಾಕಂದ್ರೆ ಒಂದು ಮಲ್ಟಿಪಲ್ ವೋಟಿಂಗ್ಸ್ ಇರಬಾರ್ದು, ಆಮೇಲೆ ಇನ್ನೊಂದು ಡೆತ್ ಆಗಿದ್ದು ಇರಬಾರ್ದು, ಆಮೇಲೆ ಇನ್ನೊಂದು ಏನದ ಯಾರೇ ವ್ಯಕ್ತಿ ವಂಚಿತ ಆಗಬಾರ್ದು.
ಇನ್ನು ಓಟದಿಂದ ವಂಚಿತ ಆಗ್ಬಿಡು ಅದ್ರ ಸಂಬಂಧ SIR ನಡೀತಾ ಇದೆ. ಆದ್ರೆ ನಾ SIR ಮೊದಲ ದಿನದಿಂದ ನೋಡ್ತಾ ಇದ್ದೀನಿ, ಇವ್ರು ಗುಂಪು ಕಟ್ಕೊಂಡು ವಾರ್ಡ್ಗಳಿಗೆ ಹೋಗಿ ಏನು ಜನರಲ್ಲಿ ಒಂದು ಕನ್ಫ್ಯೂಸ್ ಮಾಡೋದು, ತಪ್ಪು ಮಾಹಿತಿ ಕೊಡೋದು, ತಪ್ಪು ಮಾಹಿತಿ ಅವ್ರು ಹೇಳ್ತಾರ ಮತ್ತೊಬ್ರು ಕೊಡತಾ ಇರ್ತಾರ, ಅವರೇ ತಪ್ಪು ಮಾಹಿತಿ ಮತ್ತೊಬ್ರಿಗೆ ಕೊಡಕತ್ತಾರ. ಇಂಥದೊಂದು ಕನ್ಫ್ಯೂಷನ್ ಮಾಡ್ತಾರೆ. ಇನ್ನೊಂದು ಎಲ್ಲಾ ವಾರ್ಡ್ಗಳಲ್ಲಿ ಅವ್ರು ಏನ್ ಮಾಡ್ತಾರ, ತಮ್ಮದೇ ಆದಂತ ಒಂದು ಆಫೀಸ್ ಮಾಡ್ಕೊಂಡು ತಾವು ಒಂದು ಫಾರ್ಮ್ ತುಂಬುದಲ್ಲಿ ಅದ್ ಮಾಡ್ತಾರ. ಅದನ್ನ ಯಾರು ಕೇಳೇ ಇಲ್ಲ. ಇವತ್ತ ಕಾರ್ಯಕರ್ತರು ಬಂದ್ ಕಿಶಿಂದ ತಮ್ಗೆ ಯಾರಿಗೆ ಓದಾಕ್ ಬರಂಗಿಲ್ಲ, ಬರ್ಯಾಕ್ ಬರಂಗಿಲ್ಲ ಅಂತವ್ರು ಫಾರ್ಮ್ ತುಂಬ ಕೊಡ್ರಿ ಅಂತಂದಾಗ ತುಂಬ ಕೊಡೋ ಮುಂದಾಗ ನೀವ್ ಯಾಕೆ ಫಾರ್ಮ್ ತುಂಬ ಕೊಡ್ತೀರಿ, ಅವ್ರ ಯಾಕೆ ಫಾರ್ಮ್ ತುಂಬಿದ್ರು, ಇದು ತಪ್ಪು. ಯಾಕಂದ್ರೆ SIR ಎಲ್ಲರಿಗೂ ಸಹಕಾರ ಮಾಡ್ಕೊತ ರಾಜ್ಯ ಅನುಭವ್ ಕುಮಾರ್ ಅವರೇ ಹೇಳ್ಯಾರ, ಪಕ್ಷದ ಯಾವುದೇ ಏಜೆಂಟ್ರು ಅವರು ಸಹಾಯ ಮಾಡ್ಬೋದು ಅಂತ ಇವ್ರ ಗೈಡ್ಲೈನ್ಸೇ ಗೊತ್ತಿಲ್ಲ ಏನು ಇವ್ರಿಗೆ ಸರಿಯಾಗಿ. ಈ ಗೈಡ್ಲೈನ್ಸ್ ಗೊತ್ತಿಲ್ಲ ಬಂದ್ ಸುಮ್ ಹುಯ್ಯ ತಿರುಗಾಡೋದು, ಬಂದ್ ಕಿಶಿಂದ ದಾನ್ಲಿ ಮಾಡೋದು, SIR ತೊಂದರೆ ಮಾಡೋದು, ಇದು ಕಾಂಗ್ರೆಸ್ ಪಕ್ಷದ ಹಿಡದ ಏಜೆಂಟ್ ಇದೆ. ಯಾಕಂದ್ರೆ ಇವರು SIR ಮಧ್ಯೆ ವಿರೋಧ ಮಾಡಿದವರು ಅದಾರ. ಅದಕ್ಕೆ ಹಿಂಗಾಗಿ ನನಗನ್ನಿಸ್ತದೆ ಇವರು ಇಂಡೈರೆಕ್ಟ್ ಆಗಿ SIR ವಿರೋಧ ಮಾಡ್ತಾರೆ ಈ ಟೈಪ್. ಮತ್ತೆ ಯಾರ್ದು ಇವರು ವೋಟಿಂಗ್ ಕರೆಕ್ಟ್ ಆಗ್ಬಾರ್ದು, ಇದು ತೊಂದರೆ ಆಗ್ಬೇಕು, ವಂಚಿತ ಆಗ್ಬೇಕು ವೋಟಿಂಗ್ ಅನ್ನೋದೇ ಇವ್ರದ್ದು ಅಜೆಂಡಾ ಅನ್ಸತ್ತ ನನಗೆ. ಅದಕ್ಕಾಗಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಇಂಥವ್ ಯಾವಕ್ಕೂ ಕಿವಿ ಕೊಡಬೇಡ್ರಿ. ಜನರು ಸೀದಾ ತಮ್ಮ ಫಾರ್ಮ್ ಕರೆಕ್ಟ್ ಆಗಿ ತುಂಬ್ರಿ, BLOಗಳಿಗೆ ಸಹಕಾರ ಮಾಡಿ, ಪಕ್ಷದ ಏಜೆಂಟ್ಗಳಿಗೆ ಸಹಕಾರ ಮಾಡಿ. ಯಾರು ನಿಮಗೆ ತುಂಬಕ್ ಬರಂಗಿಲ್ಲ ಯಾರ್ಯಾರು ಕೊಟ್ಟು ತುಂಬಿಸ್ಕೋಬಹುದು, ಅದಕ್ಕೆ ಏನು ಅಪರಾಧ ಇಲ್ಲ. ಯಾರಿಗೆ ಬಂದು ಹಿಂಗ ಏನಾರ ದಾನ್ಲಿ ಮಾಡೋದಿದ್ರೆ ನೀವು ತಕ್ಷಣ ನಮ್ ಯಾರಿಗಾರ ಇದು ಕೊಡ್ರಿ, ಇಲ್ಲಿಕಂದ್ರೆ ಹತ್ತಿರ ಪೊಲೀಸ್ ಸ್ಟೇಷನ್ಗೂ ನೀವು ಇದು ದೂರ್ ಕೊಡಬಹುದು. ಯಾಕಂದ್ರೆ ಇಂತ ಮಾಡೋದ್ರಿಂದ ಈ SIR ಇದನ್ನೇ ತೊಂದರೆ ಹಾಕದ ವಿನ ಇದು ಸಹಕಾರ ಆಗುದಿಲ್ಲ. ಮತ್ತೆ ಇದು ಕಮಿಷನರು ಇದ್ರ ಮ್ಯಾಗ ಗಮನ ಕೊಡ್ಬೇಕು ಅಂತ ನಾ ಕೇಳ್ಕೊತೀನಿ. ಡುಪ್ಲಿಕೇಟ್ ಮತದಾನ ಆಗ್ತಿದೆ ಅಂತ ಹೇಳ್ತಾರೆ ಸರ್ಕಾರ. ಈಗ SIR ಒಳಗೆ ನಾ ಡುಪ್ಲಿಕೇಟ್ ಹೆಂಗ ಹಾಕೋದ್ ಕೇಳ್ತೀನಿ. SIR ಮಾಡೋದೇ ಡುಪ್ಲಿಕೇಟ್ ಏನ್ ಮಾತ್ರ ಮಲ್ಟಿಪಲ್ ಸತ್ತಿದ್ದು ಇದ್ದಿದ್ದು ತೆಗಿಬೇಕತ್ತದ. ಡುಪ್ಲಿಕೇಟ್ ಮಾಡಕ್ ಬರ್ತದೇನ್ರಿ ಈಗ? ಅಲ್ಲ, ಸ್ವಲ್ಪ ನಿಮ್ಗ ಥಿಂಕಿಂಗ್ ಮಾಡ್ರಿ ಸ್ವಲ್ಪ. ಯಾಕಂದ್ರೆ ಎಜುಕೇಟೆಡ್ ಆಗಿ ಏನಾರ ಹೇಳಿದ್ರೆ ನಡೆಯಂಗಿಲ್ಲ. ಇದು ಏನದ ಅಂತದ್ ಆಗ್ಬಾರ್ದು ಅಂತ ಪರಿಷ್ಕರಣೆ, ಶುದ್ಧೀಕರಣ ಮಾಡಕತ್ತಾರ. ಇದನ್ನ ಶುದ್ಧೀಕರಣ ನೀವು ಡುಪ್ಲಿಕೇಟ್ ಮಾಡತ್ರ ಅಂದ್ರೆ ಹೆಂಗ್ ಹೋಗುದು? ಸರ್ ಇನ್ನೊಂದಪ್ಪ ಅಂದ್ರೆ ಯಾವುದೇ BLOಗಳು ಮನೆಗೆ ಹೋಗಿ ತಿರುಗಾಡಿ SIR ಮಾಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಮಾಡ್ತಾ ಒಂದು ಆರೋಪ ಅದ. ಈಗ ಎಲ್ಲಾರಿಗೂ ನಾವು ಇದು ಕೊಟ್ಟಿವಿ, ಏನದ ಕಮಿಷನರ್ ಇದು ಮನಿ ಹೋಗಿ ಏನದ ಇದು ಫಾರ್ಮ್ ಕೊಡ್ಬೇಕು. ಸೆಕೆಂಡ್ ಏನದ ತುಂಬಿಸಿಂದ ಅವ್ರು ಇದು ಪಡಿಬೇಕತ್ತದ. ನಾವು ಎಲ್ಲರಿಗೂ ಹೇಳ್ಬಿಟ್ವಿ, ನೀವು ಮನಿನೇ ತಿರುಗಾಡ್ತಾ ಹೇಳ್ತೇವೆ. ಮನಿ ತಿರುಗಾಡಿದ್ರೆ ಗೊತ್ತಾಕೈತಿ, ಯಾಕಂದ್ರೆ ಇವ್ರ ಮನಿ ಇಲ್ಲೇ ಐತಿ, ಇದು ಆಕೈತಿ, ನಿಮ್ದು ಕನ್ಫರ್ಮೇಶನ್ ಆಕೈತಿ, ಮನ್ಯಾಗ ಎಷ್ಟು ಮಂದಿ ಇದ್ದಾರ ಸತ್ತಾರ ಹೋಗ್ಯಾರ ಏನ್ ಅದು ಗೊತ್ತಾಕೈತಿ. ಅದಕ್ಕೆ ಮನಿನೇ ಹೋಗುದೇ ಕರೆಕ್ಟ್ ಅದ. ಸರ್ ಎಷ್ಟೋ ಮಂದಿ ತುಂಬಾ ಬರಂಗ ಸರ್ ಸಾಲಿ ಕಲ್ತಿರ ಅಂತವ್ರು ಏನ್ ಮಾಡೋದು ಸರ್? ಅದಕ್ಕೆ ಇವತ್ತ ಆಗಿದ್ದ ದಾನ್ಲಿನೇ ಅದ್ರ ಸಂಬಂಧ. ಇವತ್ತು ಪಾಪ ಹುಡುಗ ಫಾರ್ಮ್ ತಂಡನಾಗ ಬರ್ಯಾಕ್ ಬರಂಗಿಲ್ಲ, ಓದಾಕ್ ಬರಂಗಿಲ್ಲ. ಅಂತವ್ರು ಏನ್ ಮಾಡ್ಯಾರ, 4 ಫಾರ್ಮ್ ತುಂಬ ಕೊಟ್ಟಾರ ಒಬ್ಬರಿಗೆ ಏಜೆಂಟ್ಗೆ. ಅವ ತುಂಬ್ಕೋತ ಕೂತಾನ, ಫಾರ್ಮ್ ತುಂಬಿ ಕೊಡಾಕತ್ತಾನ. ಇವ್ರು ಬಂದ್ ಕಿಶನ್ ನಾವು ಹಿಂಗ ದಾನ್ಲಿ ಮಾಡಿ ಕಿಶನ್ ಅವ್ನು ಯಾವ ಕಿಶನ್ ಓಡಿಸ್ಬಿಟ್ಟಾರ. ಅದು ಮಾಡೋದು ಸರಿ ಅಂದ್ರೆ ನೀವೇ ಹೇಳ್ಬಿಡ್ರಿ, ಅದು ಮಾಡೋದು ಸರಿಯಾ? ಮಾಡ್ಬಾರ್ದಂಗ ತುಂಬ ಕೊಡಕ್ ಸಹಕಾರ ಮಾಡ್ಬೇಕು. ಎಲ್ಲಾರು ಒಬ್ರಿಗೊಬ್ರು ಸಹಕಾರ ಮಾಡ್ಬೇಕು. ಹೆಂಗಂದ್ರೆ ಈ SIR ಹೇಳ್ತಪ್ಪ, ನೀವು ಮಾಡ್ರಿ, ನಾವು ಮಾಡ್ತೀವಿ, ಎಲ್ಲರೂ ಸಹಕಾರ ಮಾಡಿ ಕಿಶನ್ ಕರೆಕ್ಟ್ ಆಗಿ ಮಾಡೋಣ ಅನ್ಬೇಕು. ಅದು ಬಿಟ್ಟು ಕಿಶಿಂದ ಏನೇನ್ರಿ ಹೇಳಿ ಕಿಶನ್ ದಾನ್ಲಿ ಮಾಡಿ SIRಗೆ ತೊಂದರೆ ಮಾಡೋದು ಸರಿಯಲ್ಲ ಅಂತ ನನ್ ಅನ್ಸುತ್ತೆ. ಶಂಕರ್ ಉಗಾರ್, ಮಾಜಿ ನಗರ ಮಂಡಲ ಅಧ್ಯಕ್ಷ. ಇವತ್ತು ಮಧ್ಯಾಹ್ನ ಸುಮಾರ ಸಮಯ ಅಂದಾಜ 2 ಗಂಟೆ ಸರಿಯಾಗಿ ಅಲ್ಲಿ ಕೌಜಲಿ ತಂಡದಾಗ ನಾವು ಹೋಗಿದ್ದೀವಿ. ನಮ್ಮ ಮತದಾರರು ಪಾಪ ಅಮಾಯಕರದಾರ, ಅವ್ರಿಗೆ ಸ್ವಲ್ಪ ತಿಳುವಳಿಕಿಲ್ಲ, ಯಾವ ರೀತಿ ಫಾರ್ಮ್ ತುಂಬಕ್ಕೆ ಗೊತ್ತಿಲ್ಲ. ಈಗ ಅಕ್ಕಪಕ್ಕದವ್ರು ಯಾರು ಹೇಳ್ಬೇಕು, ಕಾರ್ಯಕರ್ತರು ಅವ್ರು ಹೆಲ್ಪ್ ಮಾಡ್ತಿರ್ತಾರ. ಇವ್ರು ಅಲ್ಲಿ ಹೋಗಿ ಕೆಲವೊಬ್ರು ರಾಜಕಾರಣಿಗಳು ಭಯಭೀತ್ ಮಾಡೋದು, ಅನ್ಸೋದು, ಆಮ್ಯಾಗ ನೀವ್ ಯಾಕೆ ತುಂಬ್ತೀರ ಕೇಳೋದು, OTP ನೀವ್ ಯಾಕೆ ಹೇಳ್ತೀರ. ಅದೇ ಇದು ನೋಡ್ರಿ, ಎಜುಕೇಟ್ ಇದ್ದವ್ರಿಗೆ ತುಂಬಾಕ್ ಬರಂಗಿಲ್ಲ ಫಾರ್ಮ, ಅವರು ಅನ್ಎಜುಕೇಟೆಡ್, ಅವರು ಅಮಾಯಕರದಾರ. ಅವ್ರು ತುಂಬಾಕ್ ಬಲ್ಗೆ ಯಾರು ಸಹಾಯ ತಗೋಬಹುದು, ಕಾನೂನ್ದಾಗ ಯಾರ್ದು ಸಹಾಯ ತಗೋಬಾರ್ದು ರೂಲ್ಸ್ ಇಲ್ಲ, ಸಹಾಯ ತಗೋಬಹುದು. ಈ ರೀತಿ ಯಾಕೆ ಇವ್ರು ಮಾಡಾಕತ್ತಾರ ಅಂದ್ರ ಅವ್ರಿಗೆ ಏನಾಗ್ಬಿಟ್ಟದ, ಏನಾದ್ರು ಮಾಡಿ ಡಿಸ್ಟರ್ಬೆನ್ಸ್ ಮಾಡ್ಬೇಕು. ಆಮ್ಯಾಗ SRI ಮ್ಯಾಪಿಂಗ್ ಕಮ್ಮಿ ಆಗ್ಬೇಕು, SRI ಕಮ್ಮಿ ಆಗ್ಬೇಕಂತ ಹೇಳದ. ಅಂದ್ರೆ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ನಾವು ಒಂದೇ ಹೇಳ್ತೀನಿ, ಇದು ಒಳ್ಳೇದಲ್ಲ. ಜನಪ್ರತಿನಿಧಿಗಳು ಯಾರೇ ಇರ್ಲಿ ಅಥವಾ ಕಾರ್ಯಕರ್ತರಿರ್ಲಿ, ಯಾವುದೇ ಪಾರ್ಟಿಯವರು ಇರ್ಲಿ, ನೀವು ಡುಪ್ಲಿಕೇಟ್ ಯಾವಾಗ ಓಟ್ ಅನ್ಬೇಕಪ್ಪ ಅಂದ್ರೆ, ಒಬ್ಬ ಓಟ್ 2 ಸಲ SRI ಮಾಡ್ಸಂದ್ರ, ಅಥವಾ ಇಲ್ಲಿ ಇದ್ಕೊಂಡು ಬಾಗಲಕೋಟೆಗೆ ಮಾಡ್ಸ, ಬಾಗಲಕೋಟೆಗೆ ಇಲ್ಲಿ ಅಂತವ್ರು ಕಂಡಿಡ್ರಿ. ಸುಮ್ಗೆ ಸರಿಯಾಗಿ ನಡೀತಂತ ಕೆಲಸಕ್ಕೆ ಡಿಸ್ಟರ್ಬ್ ಮಾಡೋದು, ತೊಂದರೆ ಕೊಡೋದು, ಭಯಭೀತ್ ಮಾಡೋದು ಮಾಡಬೇಡ್ರಿ. ಇದರಿಂದ ಕೆಲಸ ಮಾಡೋ BLOಗೆ ಅಂಜಿಕೆ ಹಾಕೋದು, ಬರ್ಕಾಮ BLO ಇಂತ ಇಷ್ಟು 9 ತನಕ ಕೆಲಸ ಮಾಡೋದು, ಆಮೇಲೆ ನಮ್ಮದೇ ಮೊದಲು ಮಾಡೋದು, ಈ ರೀತಿ ಮಾಡಬೇಡ್ರಿ. ಇದು ಯಾರಿಗೂ ಸರಿಯಲ್ಲ, ಯಾವ ಪಾರ್ಟಿಯವರು ಸರಿಯಲ್ಲ, ಯಾವ ಜನಪ್ರತಿನಿಧಿ ಸರಿಯಲ್ಲ. ಜನಪ್ರತಿನಿಧಿ ಹೆಂಗಿರ್ಬೇಕಂದ್ರೆ ಸೌಮ್ಯ ಆಗಿರ್ಬೇಕು. ಜನರಿಗೆ ತೊಂದರೆ ಆದಾಗ ನಾವು ಸ್ಪಂದಿಸ್ಬೇಕು. ನಾವೇ ಜನರಿಗೆ ತೊಂದರೆ ಮಾಡಿದ್ರೆ ನಾವೇ ಜನಪ್ರತಿನಿಧಿ ಆಗ್ಬೇಕು. ಈ ರೀತಿ ಮಾಡ್ಬೇಡಿ. ಚಾನಲ್ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತೀವಿ. ಸರ್ ಇನ್ನೊಂದೇನಪ್ಪ, ರಾಜ್ಯ ಸರ್ಕಾರ FRC ಅನ್ನೋದನ್ನ ತಂದ ಸರ್. ಹಾ ಸರ್, ಇದರಿಂದ ಏನ್ ತೊಂದರೆ ಆಗ್ತದ?
FRC ತಂದುದರಿಂದ ತೊಂದರೆ ಏನು ಆಗಂಗಿಲ್ಲ ಜನರಿಗೆ. ಒಂದೇನಪ್ಪಾ ಅಂದ್ರ ಒಬ್ಬ ಮತದಾರರು ತನ್ನಲ್ಲಿ ಹಿಂದಿನ ಮೂಲ ಎಲ್ಲಿ 2002ದಾಗ ಇದ್ರು ಅವ್ರು ಅವ್ನ ಮೂಲ ಅವ್ರ ತಂದೆ ಇರ್ಬೋದು, ಅಜ್ಜ ಇರ್ಬೋದು, ಅದನ್ನ ಹುಡುಕಿ ಕೊಡ್ಬೇಕು. ಅಕಸ್ಮಾತ್ ಹುಡುಕ ಆಗದೆ ಇದ್ರು ನಮಗೆ ಜನಪ್ರತಿನಿಧಿ ಹೇಳಿದ್ರೆ ನಾವು ಮಹಾನಗರ ಪಾಲಿಕೆ ಹೋಗಿ ಹುಡುಕಿ ಕೊಡ್ತೇವೆ. ಅದು ಒಂದೇ ಇಂಪಾರ್ಟೆಂಟ್ ಅದ, ಬೇರೆ ಏನಿಲ್ಲ. ಒಂದಪ್ಪ ಅಂದ್ರೆ 2002 ಎಲ್ಲಿದ್ರು ಅದು ಬಹಳ ಇಂಪಾರ್ಟೆಂಟ್ ಅದ. ಸಿಕ್ತು ಸರಿ, ಸಿಗದೆ ಇದ್ರೆ ಜನ ಪಕ್ಕದಲ್ಲಿ ಸಂಪರ್ಕ ಮಾಡಿದ್ರೆ ಸರಿ ಬಿಟ್ಬಿಡ್ತಾರೆ.